ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾತಾಡುವ. ಸ್ಟಾಕ್ ಮಾರ್ಕೆಟಲ್ಲಿ ಸೆಲ್ಲರು ಆ್ಯಕ್ಚುಲಿ ಜಾಸ್ತಿ ದುಡ್ಡು ಮಾಡ್ತಾನೆ ಅಂತ ಹೇಳ್ತಾರೆ. ದೇ ಆಲ್ವೇಸ್ ಸೆಲ್ ದ ಸ್ಟಾಕ್, ದೇ ಡೋಂಟ್ ಬೈ ಇಟ್ ಇನ್ ದ ಫಸ್ಟ್. ಅವರು ಆರಂಭದಲ್ಲೇ ಸ್ಟಾಕನ್ನು ಸೆಲ್ ಮಾಡಿಬಿಡ್ತಾರೆ. ಅವ್ರ ಜೇಬಲ್ ಸ್ಟಾಕ್ ಇರದೇ ಇದ್ರೂ ಅವ್ರು ಸೆಲ್ ಮಾಡ್ತಾರೆ. ಯಾಕೆ ಸೆಲ್ ಮಾಡಿದವನು ಜಾಸ್ತಿ ದುಡ್ಡು ಮಾಡ್ತಾನೆ, ಈಸಿ ದುಡ್ಡು ಮಾಡ್ತಾನೆ ಅಂದರೆ ಸ್ಟಾಕ್ ಮಾರ್ಕೆಟು ಬೀಳೋದು ಭಾಳ ಸುಲಭ, ಏರೋದು ಭಾಳ ಯೋಚನೆ ಮಾಡಿ ಮೇಲೋಗುತ್ತೆ. ಅದಕ್ಕಾಗಿ ಸೆಲ್ಲರು ಗೊತ್ತಿರುತ್ತೆ, ನೋಡಪ್ಪ ಇದಕ್ಕಿಂತ ಜಾಸ್ತಿ ಮೇಲೋಗಕ್ಕೆ ಸಾಧ್ಯನೇ ಇಲ್ಲ, ಇದು ಆಲ್ರೆಡಿ ಓವರ್ ಪ್ರೈಸ್. ಮೊನ್ನೆ ಕೊರೋನಾ ಬಂತಲ್ಲ, ಆಗ ಬೀಳಬೇಕಿದ್ರೂ ಕಂಟಿನ್ಯೂಸ್ ಆಗಿ ಬಿದ್ದಿದೆ, ಹೇಳ್ಬೇಕಿದ್ರೂ ಅದೇ ಸ್ಪೀಡಲ್ಲಿ ಮೇಲೆ ಬಂದಿದೆ. ಅದೇ ಟೈಮಿಗೆ ಇಂಡಿಯಾದಲ್ಲಿ ಬೈಯರು ಮತ್ತು ಫ್ಯೂಚರ್ಗಳಲ್ಲಿ ಸೆಲ್ ಮಾಡಿದವರು ಇಬ್ಬರು ದುಡ್ಡು ಮಾಡಿ. ಸ್ಟಾಕನ್ನು ಸೆಲ್ ಮಾಡುವಂಗಿಲ್ಲ, ಆದರೆ ಆ ಸ್ಟಾಕ್ ಫ್ಯೂಚರನ್ನು ಸೆಲ್ ಮಾಡ್ಬೋದು, ಸ್ಟಾಕ್ ಆಪ್ಷನ್ ಸೆಲ್ ಮಾಡ್ಬೋದು. ಆ ರೀತಿ ಸೆಲ್ಲರ್ ಏನಿದಾರಲ್ಲ, ಆಪ್ಷನ್ನು ಫ್ಯೂಚರಲ್ಲಿ ಸೆಲ್ ಮಾಡಿದವರು ಭಾರತದಲ್ಲಿ, ಅವರು ಕೊರೋನಾ ಟೈಮಿಗೆ ದುಡ್ಡು ಮಾಡಿದ್ದಾರೆ. ಫಸ್ಟು ಸೆಲ್ ಮಾಡೋದು, ಜೇಬಲ್ಲಿ ಏನೂ ಇರಬೇಕಾಗಿಲ್ಲ, ಮಾರ್ಜಿನ್ ಹಣವನ್ನು ಎಕ್ಸ್ಚೇಂಜಿಗೆ ಇಡಬೇಕಾಗತ್ತೆ, ಸೆಕ್ಯೂರಿಟಿಯಾಗಿ ಇಟ್ಬಿಟ್ಟು ಫಸ್ಟೇ ಸೆಲ್ ಮಾಡಬೇಕು. ಆಮೇಲೆ ಬೈ ಬ್ಯಾಕ್ ಮಾಡಿಕೊಂಡಾಗ ನಿಮಗೆ ಆ ನಡುವಿನ ವ್ಯತ್ಯಾಸ ಏನು ಹಣ ಏನಿದೆ ಅದು ಪ್ರಾಫಿಟ್ ಆಗುತ್ತೆ. ಈ ಜಗತ್ತಿಗೆ ಮಧ್ಯೆ ಬೇರೆ ಬೇರೆ ಸಂಕಷ್ಟ ಬಂದೇ ಬರುತ್ತೆ. ಯಾವ ರೀತಿ ಸಂಕಷ್ಟ ಬಂದಾಗಲೂ ಅಂದರೆ ಮಾರ್ಕೆಟ್ ಬೀಳತ್ತೆ, ಸಡನ್ನಾಗಿ ರಾತ್ರಿ ಬೆಳಗಾಗೋ ತನಕ ಬಿದ್ದುಬಿಟ್ಟಿರುತ್ತೆ. ಆಗ ನೀವು ಒಂದೇ ಸಲ ಕೋಟ್ಯಾಧಿಪತಿ ಆಗ್ತೀರಿ. ಸರ್, ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾತಾಡುವ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಜನಸಾಮಾನ್ಯರಿಗೆ ಅದೇನೋ ಒಂದು ಕಗ್ಗಂಟು, ಬಿಡ್ಸಕ್ಕೆ ಆಗಲ್ಲ ಬಿಡಪ್ಪ, ಅದು ನಮ್ಗೆ ಅರ್ಥನೇ ಆಗಲ್ಲ ಅಂತ ಅನ್ಸುತ್ತೆ. ನಾನು ಕೂಡ ನನಗೆ 0% ನಾಲೆಜ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಆ ವರ್ಡ್ ಮಾತ್ರ ನಂಗೆ ಗೊತ್ತಿರೋದು, ಏನಾಗ್ತಿರುತ್ತೆ ಅಲ್ಲಿ ಅಂತ ಗೊತ್ತಿಲ್ಲ. ಸೊ ಈಗ ನನಗೆ ಗೊತ್ತಿರೋದು ಬೇಸಿಕಲಿ ಸಾಮಾನ್ಯ ಜನರಿಗೂ ಗೊತ್ತಿರೋದು, 5 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು ಹೆಚ್ಚಾದ್ಮೇಲೆ ಅದನ್ನ ಮಾರೋದು, ದುಡ್ಡು ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ಗೊತ್ತಾಗದೆ ಏನಾದರೂ ಮಿಸ್ ಇದಾಗ್ಬಿಟ್ರೆ ಲಾಸ್ ಆಗ್ಬಿಡೋದು, ಈ ರೀತಿ ಗೊತ್ತಿರೋದು. ನೀವು ಒಬ್ಬ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ ಆಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಸ್ಟಾಕ್ ಮಾರ್ಕೆಟ್ನ ನೋಡಿರೋದ್ರಿಂದ ನಮ್ಗೆ ಹೇಳಿ ಸರ್, ಶೇರನ್ನು ಪರ್ಚೇಸ್ ಮಾಡಲ್ಲ ಬಟ್ ಲಾಭ ಬೇಕು, ಅದು ಹೇಗೆ? ಆ ರೀತಿ ಏನಾದರೂ ಆಗುತ್ತಾ? ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಮಾರ್ಕೆಟ್ ಭಾಷೆಯಲ್ಲಿ ಸೆಲ್ಲರ್ ಅಂತ ಹೇಳ್ತಾರೆ. ದೇ ಆಲ್ವೇಸ್ ಸೆಲ್ ದ ಸ್ಟಾಕ್, ದೇ ಡೋಂಟ್ ಬೈ ಇಟ್ ಇನ್ ದ ಫಸ್ಟ್ ಪ್ಲೇಸ್. ಅಂದರೆ ಅವರು ಆರಂಭದಲ್ಲೇ ಸ್ಟಾಕನ್ನು ಸೆಲ್ ಮಾಡಿಬಿಡ್ತಾರೆ. ಅವ್ರ ಜೇಬಲ್ಲಿ ಏನು ಸ್ಟಾಕ್ ಇರಲ್ಲ, ಅವ್ರ ಜೇಬಲ್ಲಿ ಸ್ಟಾಕ್ ಇರದೇ ಇದ್ರೂ ಅವ್ರು ಸೆಲ್ ಮಾಡ್ತಾರೆ. ಅದು ಹೇಗೆ ಅಂದರೆ, ನೀವು ಅಲ್ಲಿ ಎಕ್ಸ್ಚೇಂಜಿಗೆ, ಸ್ಟಾಕ್ ಎಕ್ಸ್ಚೇಂಜಿಗೆ ಮಾರ್ಜಿನ್ ಹಣ ಇಟ್ಟಿರಬೇಕಾಗುತ್ತೆ. ಮಾರ್ಜಿನ್ ಹಣವನ್ನು ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಗ್ಯಾರಂಟಿ ಹಣವನ್ನು ಇಟ್ಟು, ಶ್ಯೂರಿಟಿ ಹಣವನ್ನು ಇಟ್ಟರೆ ಆವಾಗ ಎಕ್ಸ್ಚೇಂಜ್ ಅವರು ನಿಮಗೆ ಅದನ್ನು ಸೆಲ್ ಮಾಡೋಕ್ಕೆ ಕೊಡ್ತಾರೆ. ಉದಾಹರಣೆಗಾಗಿ ಯಾವುದೋ ಒಂದು ಕಂಪನಿ ಸ್ಟಾಕು 600 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ನೀವು ಡೈರೆಕ್ಟಾಗಿ ಅದನ್ನು ಫಸ್ಟ್ ಸೆಲ್ಲೇ ಮಾಡ್ಬೋದು ಮಾರ್ಜಿನ್ ಹಣ ಇಟ್ಟು. ಭಾರತದಲ್ಲಿ ಈಗ ಅದನ್ನ ಇಂಟ್ರಾಡೇಗೆ ಮಾತ್ರ ಅವಕಾಶ ಇದೆ. ಈಗೇನೋ ಬೇರೆ ಕಡೆಗೂ ಕಾಯಮ್ಮಾಗಿ ಪರ್ಮನೆಂಟಾಗಿ ಡೆಲಿವರಿ ಥರ ಅದನ್ನ ಮಾಡಬೇಕು ಅಂತ ಏನೋ ಒಂದು ಚಿಕ್ಕದಾಗಿ ಮಾತುಕತೆ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಆ ವ್ಯವಸ್ಥೆ ಈ ಕ್ಷಣದಲ್ಲಿ ಲಭ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಲಭ್ಯ ಆಗಬಹುದು, ಗೊತ್ತಿಲ್ಲ. ಆದರೆ ಅಮೇರಿಕದಲ್ಲಿ ಜಾಸ್ತಿ ಜನ ದುಡ್ಡು ಮಾಡೋದು ಈ ರೀತಿ ಮೊದಲೇ ಸೆಲ್ ಮಾಡಿ, ಸೆಲ್ಲರೇ ಜಾಸ್ತಿ ದುಡ್ಡು ಮಾಡ್ತಾರೆ. ಈಗ ಒಂದು 600 ರೂಪಾಯಿ ಬೆಲೆ ಯಾವುದೋ ಒಂದು ಸ್ಟಾಕ್ ಇದೆ, ನೀವು ಅದನ್ನು ಸೆಲ್ ಮಾಡ್ತೀರಿ. ಸೆಲ್ ಮಾಡಿದವನಿಗೆ ಏನಕ್ಕೆ ಅಂದರೆ, ನೀವು ಒಂದು ಬಾರಿ ಸೆಲ್ ಮಾಡಿದ್ರೆ ನೀವು ಬೈ ಬ್ಯಾಕ್ ಮಾಡ್ಕೋಬೇಕು. ಆವಾಗ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ನಿಮ್ಗೆ ಯಾವ ಪ್ರೊಸೆಸ್ ಈಗ ಗೊತ್ತು ಅಂದರೆ, ನೀವು ಯಾವುದೋ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀರಿ. ಸ್ವಾಭಾವಿಕವಾಗಿ ಇನ್ಫೋಸಿಸ್ ಸ್ಟಾಕನ್ನು ನೀವು ಪರ್ಚೇಸ್ ಮಾಡ್ತೀರಿ, 1400 ರೂಪಾಯಿಗೆ ನೀವು ಪರ್ಚೇಸ್ ಮಾಡಿರ್ತೀರಿ. ಅದನ್ನು 1500ಕ್ಕೆ ಹೋದಾಗ ನೀವು ಕೊಡ್ತೀರಿ. ಇದು ಒಂದು ಪ್ರೊಸೆಸ್. ಪರ್ಚೇಸ್ ಮಾಡಿದ್ರಿ, ಸೆಲ್ ಮಾಡಿದ್ರಿ, ಲಾಭ ಸಿಕ್ತು ಅಂತ ಸೆಲ್ ಮಾಡಿ, ಇದೊಂದು ಪ್ರೊಸೆಸ್. ಇದೇ ರೀತಿ ಉಲ್ಟಾ ಪ್ರೊಸೆಸ್. ಫಸ್ಟೇ ಸೆಲ್ ಮಾಡಿದ್ದೀರಿ 600 ರೂಪಾಯಿಗೆ, ಈಗ ಅದು 500 ರೂಪಾಯಿಗೆ ಬಿದ್ದಿದೆ, 500 ರೂಪಾಯಿಗೆ ಬೈ ಬ್ಯಾಕ್ ಮಾಡ್ಕೊಳ್ಳಿ, ಅಲ್ಲೂ 100 ರೂಪಾಯಿ ನನಗೆ ಲಾಭ. ಅವಾಗ 100 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. ಯಾಕೆ ಸೆಲ್ ಮಾಡಿದವನು ಜಾಸ್ತಿ ದುಡ್ಡು ಮಾಡ್ತಾನೆ, ಈಸಿ ದುಡ್ಡು ಮಾಡ್ತಾನೆ ಅಂದರೆ, ಸ್ಟಾಕ್ ಮಾರ್ಕೆಟು ಬೀಳೋದು ಭಾಳ ಸುಲಭ, ಏರೋದು ಭಾಳ ಯೋಚನೆ ಮಾಡಿ ಮೇಲೋಗುತ್ತೆ. ಕಾಶಿಯಸ್ ಆಗಿ ಮೇಲೋಗುತ್ತೆ, ಅದು ಸಡನ್ನಾಗಿ ಮೇಲೋಗಲ್ಲ. ಆದರೆ ಬೀಳಬೇಕಿದ್ರೆ ಟೆನ್ಷನಲ್ಲಿ ಭಾಳ ಬೇಗ ಬೀಳುತ್ತೆ, ದಬಾರ್ನೇ ಬೀಳೋದು ಭಾಳ ಸುಲಭ. ಅದಕ್ಕಾಗಿ ಸೆಲ್ಲರು ಗೊತ್ತಿರುತ್ತೆ, ನೋಡಪ್ಪ ಇದಕ್ಕಿಂತ ಜಾಸ್ತಿ ಮೇಲೋಗಕ್ಕೆ ಸಾಧ್ಯನೇ ಇಲ್ಲ, ಇದು ಆಲ್ರೆಡಿ ಓವರ್ ಪ್ರೈಸ್ಡ್, ಇನ್ನೂ ಮೇಲೋಗಕ್ಕಾಗಲ್ಲ ಅಂತ ಅವನು ಸೆಲ್ ಮಾಡ್ತಾನೆ. ಜಾಸ್ತಿ ಸೆಲ್ ಮಾಡೋರು ಅಮೇರಿಕದಲ್ಲಿ ಹೆಡ್ಜ್ ಫಂಡ್ಗಳು, ಅವ್ರು ಜಾಸ್ತಿ ಬೈ ಮಾಡೋಕ್ಕೆ ಹೋಗಲ್ಲ, ಅವ್ರು ಯಾವತ್ತು ಸೆಲ್ಲೇ ಮಾಡೋದು.
ಸೆಲ್ಲರು ಅಂದರೆ ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಬ್ಯಾಕ್ ಮಾಡೋರಿಗೆ ನಾನು ಸೆಲ್ಲರು ಅಂತ ವರ್ಡನ್ನು ಬಳಸ್ತಾ ಇದ್ದೀನಿ, ಗಮನಿಸಿ. ಅಮೇರಿಕದಲ್ಲಿ 2008 ಹೌಸಿಂಗ್ ಕ್ರ್ಯಾಶ್ ಆಯಿತು. ಅಂದರೆ ಹೌಸ್ ರೇಟ್ಗಳು, ಬಿಲ್ಡಿಂಗ್ ರೇಟ್ಗಳು, ರಿಯಲ್ ಎಸ್ಟೇಟ್ ರೇಟ್ ಪ್ರೈಸ್ ಕ್ರ್ಯಾಶ್ ಆಯಿತು. ಅದು ಕ್ರ್ಯಾಶ್ ಆಗಿ ಪರಿಣಾಮ ಎಲ್ಲ ಸ್ಟಾಕ್ ಮಾರ್ಕೆಟು ಒಂದೇ ಸಲ ಬಿದ್ದೋಯ್ತು, ಸಾವಿರಾರು ಗಟ್ಟಲೆ ಪಾಯಿಂಟ್. ಆಗ ಆ್ಯಕ್ಚುಲಿ ದುಡ್ಡು ಮಾಡಿದವರು ಈ ರೀತಿ ಸೆಲ್ಲರಿಗೆ ಒಂದೇ ಬಾರಿ ಸಡನ್ನಾಗಿ ಹೈ ಹಣ ಬಂದಿದೆ. ಆ ನಂತರ ಜಾಸ್ತಿಯಾಗಿ ಬೈಯರ್ಸಿಗೆ ಬಂದಿರೋ ಹಣ ಅಂದರೆ ಆ್ಯಕ್ಚುಲಿ ಈ ಮೊನ್ನೆ ಕೊರೋನಾ ಬಂತಲ್ಲ, ಆಗ ಬೀಳಬೇಕಿದ್ರೂ ಕಂಟಿನ್ಯೂಸ್ ಆಗಿ ಬಿದ್ದಿದೆ, ಹೇಳ್ಬೇಕಿದ್ರೂ ಅದೇ ಸ್ಪೀಡಲ್ಲಿ ಮೇಲೆ ಬಂದಿದೆ. ಅದೇ ಟೈಮಿಗೆ ಇಂಡಿಯಾದಲ್ಲಿ ಬೈಯರು ಮತ್ತು ಫ್ಯೂಚರ್ಗಳಲ್ಲಿ ಸೆಲ್ ಮಾಡಿದವರು ಇಬ್ಬರು ದುಡ್ಡು ಮಾಡಿದ್ದಾರೆ. ಆದರೆ ಅಮೇರಿಕದಲ್ಲಿ ಸೆಲ್ಲರ್ ಆಗ ಜಾಸ್ತಿ ದುಡ್ಡು ಮಾಡಿದ್ದಾರೆ. 2008 ಕೂಡ 2020 ಕೊರೋನಾ ಬಂದಾಗೂ ಕೂಡ ಅಮೇರಿಕದಲ್ಲಿ ಸೆಲ್ಲರು ದುಡ್ಡು ಮಾಡಿದ್ದಾರೆ. ಭಾರತದಲ್ಲಿ ಸೆಲ್ಲರ್ ಆ್ಯಕ್ಚುಲಿ ದುಡ್ಡು ಮಾಡಿದ್ದು ಅಂದರೆ ಭಾರತದಲ್ಲಿ ನೀವು ಸ್ಟಾಕನ್ನು ಸೆಲ್ ಮಾಡುವಂಗಿಲ್ಲ, ಆದರೆ ಆ ಸ್ಟಾಕ್ ಫ್ಯೂಚರನ್ನು ಸೆಲ್ ಮಾಡ್ಬೋದು, ಸ್ಟಾಕ್ ಆಪ್ಷನ್ ಸೆಲ್ ಮಾಡ್ಬೋದು. ಆ ರೀತಿ ಸೆಲ್ಲರ್ ಏನಿದಾರಲ್ಲ, ಆಪ್ಷನ್ನು ಫ್ಯೂಚರಲ್ಲಿ ಸೆಲ್ ಮಾಡಿದವರು ಭಾರತದಲ್ಲಿ, ಅವರು ಕೊರೋನಾ ಟೈಮಿಗೆ ದುಡ್ಡು ಮಾಡಿದ್ದಾರೆ. ಅದಕ್ಕಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಸೆಲ್ಲರು ಆ್ಯಕ್ಚುಲಿ ಜಾಸ್ತಿ ದುಡ್ಡು ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಅದಕ್ಕೆ ಯಾವತ್ತೂ ನೀವು ಸೆಲ್ಲರ್ ಆಗಿರಿ ಮಾರ್ಕೆಟಲ್ಲಿ. ಯಾವುದೇ ಪ್ರೈಸ್ ಮೇಲೆ ಹೋಗೋದು ಅಷ್ಟು ಸುಲಭ ಇಲ್ಲ, ಆದರೆ ಬೀಳೋದು ಭಾಳ ಸುಲಭ ಇದೆ. ಅದಕ್ಕಾಗಿ ಟ್ರೈ ಟು ಬಿ ಎ ಸೆಲ್ಲರ್, ನಾಟ್ ದ ಬೈಯರ್. ಫೈನ್ ಸರ್. ಈಗ ಸೆಲ್ಲರ್ ಮೀನ್ಸ್ ನಾನೇನೋ ಸೆಲ್ ಮಾಡ್ತೀನಿ, ಬೀಳುತ್ತೆ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ನಾನು ಸೆಲ್ ಮಾಡಿರೋದು ನನಗೆ ಹಾಫ್ ರೇಟಿಗೆ ಸಿಗುತ್ತೆ, ಸೊ ಅಲ್ಲಿ ನನಗೆ ಲಾಭ ಆಗುತ್ತೆ. ಒಂದು ವೇಳೆ ಹೈ ಆದರೆ ಲಾಸ್ ಆಗುತ್ತೆ, ಸೆಲ್ಲರ್ಗೆ ಲಾಸ್ ಆಗುತ್ತೆ. ಆದರೆ ನೀವು ಇನ್ನೊಂದು ಮಾಡ್ಬೋದು, ನೀವೇನು ಸೆಲ್ ಮಾಡ್ತೀರಲ್ಲ, ನೀವು ಯಾವುದೊಂದು ಸೆಲ್ ಮಾಡ್ತೀರೋ ಆ ಸೆಲ್ಲಿಗೆ ಅಗೇನ್ಸ್ಟ್ ಆಗಿ ನೀವು ಆಪ್ಷನ್ನಲ್ಲಿ ಕಾಲನ್ನು ಬೈ ಮಾಡ್ಕೊಂಡಿದ್ದಿರ್ಬೋದು. ಒಂದು ವೇಳೆ ಆ ಸ್ಟಾಕ್ ಪ್ರೈಸ್, ನೀವು ಸೆಲ್ ಮಾಡಿರೋ ಸ್ಟಾಕ್ ಪ್ರೈಸ್ ಮೇಲೆ ಹೋದರೆ ಆ ಕಾಲ್ ಪ್ರೈಸು ಜಾಸ್ತಿ ಹೋಗುತ್ತೆ. ಕಾಲ್ ಅಂತ ಹೇಳ್ತಾರೆ ಆಪ್ಷನ್ನಲ್ಲಿ, ಪುಟ್ ಆ್ಯಂಡ್ ಕಾಲ್ ಅಂತ. ಕಾಲ್ ಪ್ರೈಸು ಜಾಸ್ತಿ ಆಗಿರುತ್ತೆ, ಆಗ ಆ ಲಾಸು ಅಲ್ಲಿ ಕವರ್ ಆಗಿರುತ್ತೆ. ಸೆಲ್ಲರ್ ಲಾಸ್ ಹೋದ್ರು ಆ ಕಾಲಿಂದ ಅವನಿಗೆ ಮತ್ತೆ ಬೆನಿಫಿಟ್ಸ್ ಮತ್ತೆ ಜಾಸ್ತಿ ದಿವಸ ಮೇಲೆ ಹೋಗ್ಕೊಂಡೇ ಇರಲ್ಲ. ಹೌದು. ಇನ್ನೊಂದು 5 ತಿಂಗಳಿಗೋ 6 ತಿಂಗಳಿಗೋ ಅದು ಬಿದ್ದೇ ಬೀಳ್ತಾನೆ. ಆಗ ನಿಮಗೆ ಕಾಲಲ್ಲಾಗಿರೋ ಪ್ರಾಫಿಟ್ ಬಗ್ಗೆ ವರಿನೇ ಮಾಡ್ಕೊಳ್ಳೋದು ಬೇಡ. ನಿಮಗೆ ಇಲ್ಲಿ ಜಾಸ್ತಿ ಬಿದ್ದಿರುತ್ತೆ, ಅಲ್ಲಿ ಅವರೇ ಸೆಲ್ ಮಾಡ್ತಾ ಹೋಗಿ. 600 ಯಾವುದೋ ಒಂದು ಸ್ಟಾಕ್ 600 ಸೆಲ್ ಹಾಕಿರ್ತೀರಿ, 2 ಕಾಲನ್ನು ಬೈ ಮಾಡಿರ್ತೀರಿ, 600 700 ಬಂದ ಅಂತ ಇಟ್ಕೊಳ್ಳಿ, ನಿಮಗೆ ಲಾಸ್ ಆಗುತ್ತೆ 100 ರೂಪಾಯಿ. ಆದರೆ ಕಾಲಲ್ಲಿ ತಗೊಂಡಿದ್ರಲ್ಲ 2, ಅಲ್ಲಿ ಇದು ಕವರ್ ಆಗಿರುತ್ತೆ, ಈ 100 ರೂಪಾಯಿ ಲಾಸು. ಈ 700 ರೂಪಾಯಿ ಬಂದಾಯಿತು, ಒಂದು 5 ತಿಂಗಳಾಯಿತು, ಅವನು ಮತ್ತೆ ಬಿದ್ದೋದ ಅಂತ ಇಟ್ಕೊಳ್ಳಿ 500 ರೂಪಾಯಿಗೆ. ಈ ಮಧ್ಯೆ ನೀವು ಅವರೇ ಸೆಲ್ಲಿಂಗ್ ಮಾಡಿರಬೇಕು. ಅಂದರೆ ಅವನು 650 ಬಂದಾಗ ಇನ್ನೊಂದು ಸ್ಟಾಕನ್ನು ಸೆಲ್ ಮಾಡಬೇಕು, 700 ಬಂದಾಗ ಮತ್ತೂ ಒಂದು ಸ್ಟಾಕನ್ನು ಅಡಿಷ್ನಲ್ ಆಗಿ ಸೆಲ್ ಮಾಡಬೇಕು. ಅಂದರೆ ನಿಮ್ಮದು ಸರಾಸರಿ ಪ್ರೈಸ್ ಇದೆಯಲ್ಲ ಸೆಲ್ ಮಾಡಿರೋದು 650 ಆಗಿರುತ್ತೆ. 650 ಅವನು 500 ಬಿದ್ದಾಗ ನಿಮಗೆ 150 ರೂಪಾಯಿ ನೆಟ್ ಪ್ರಾಫಿಟ್ ಬರುತ್ತೆ. ಜಾಸ್ತಿ ಹಣ ಸೆಲ್ ಮಾಡಿರ್ತೀರಿ ನೀವು, ಜಾಸ್ತಿ ಸ್ಟಾಕ್ಗಳನ್ನು, ನಿಮ್ಮ ಪ್ರಾಫಿಟ್ಟು ಭಾಳ ಮಟ್ಟಿಗೆ ಮಲ್ಟಿಪ್ಲೈ ಆಗಿರುತ್ತೆ. ಸೆಲ್ಲರಿಗೂ ಸಹಿತ ತಾಳ್ಮೆ ಬೇಕು. ಆದರೆ ನೀವು ಅಲ್ಲಿ ಕಾಲನ್ನು ಸೆಕ್ಯೂರಿಟಿಗೆ ತಗೊಂಡ್ಬಿಟ್ಟು ಸೆಲ್ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ, ನಿಮಗೆ ಸೆಲ್ ಮಾಡಿದವನಿಗೆ ಗ್ಯಾರಂಟಿ ದುಡ್ಡಾಗುತ್ತೆ, ಇದಾಗುತ್ತೆ. ಇದು ಒಂದು ಸ್ಟಾಕಲ್ಲಿ ನಾನು ಹೇಳ್ತಾ ಇರೋದು. ಆದರೆ ಆಪ್ಷನ್ನಲ್ಲಿ ಸೆಲ್ ಮಾಡ್ಬೋದು, ಆಪ್ಷನ್ನಲ್ಲಿ ಸೆಲ್ ಮಾಡೋ ಜಾಸ್ತಿ ಇದೆ. ಭಾರತದಲ್ಲಿ ಭಾಳ ಜನ ಯಂಗ್ಸ್ಟರ್ಸು ಇವತ್ತು ಆಪ್ಷನ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಪ್ಷನ್ ಅಂದರೆ ಪುಟ್ಟು ಕಾಲ್ ಅಂತ ಹೇಳ್ತಾರೆ. ಪುಟ್ ಅಂದರೆ ಆ ಸ್ಟಾಕಿಗಿರೋ ಪುಟ್ಟು, ಆ ಸ್ಟಾಕಿಗಿರೋ ಕಾಲು. ಫಾರ್ ಎಕ್ಸಾಂಪಲ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಪ್ಷನ್ ಅಂತ ಇಟ್ಕೊಳ್ಳಿ, ಆಪ್ಷನ್ ಚೈನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ ಮೇಲೆ ಹೋದರೆ ಪುಟ್ ಇದೆಯಲ್ಲ, ಪುಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಪುಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಕಾಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸ್ಟಾಕ್ ಪ್ರೈಸ್ ಮೇಲೆ ಹೋದರೆ, ಸ್ಟಾಕ್ ಪ್ರೈಸ್ ಬಿದ್ದರೆ ಪುಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಕಾಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದೇ ಉಲ್ಟಾ. ಈ ಪುಟ್ಟು ಕಾಲನ್ನು ಪ್ರತಿ ಒಂದು ತಿಂಗಳದ ಲೆಕ್ಕಾಚಾರದ ಮೇಲೆ ನಿಮಗೆ ಕೊಟ್ಟಿರ್ತಾರೆ. ಅದಕ್ಕಾಗಿ ಅದ್ರ ರೇಟ್ ಭಾಳ ಕಡಿಮೆ ಇರುತ್ತೆ ಪರ್ಚೇಸ್ ಮಾಡೋಕ್ಕೆ. ಯಾಕೆಂದ್ರೆ ಅದ್ರ ವ್ಯಾಲ್ಯೂನೇ ಒಂದು ತಿಂಗಳಿಗೆ ಅದ್ರ ವ್ಯಾಲ್ಯೂ 0 ಆಗ್ಬಿಡುತ್ತೆ. ಇನ್ನೊಂದು ಪರ್ಚೇಸ್ ಮಾಡಬೇಕಾಗುತ್ತೆ. ಮಾಡಬೇಕಾಗತ್ತೆ. ಅದಕ್ಕಾಗಿ ನೀವು ಒಂದೇ ತಿಂಗಳದ ಅವಧಿಯಲ್ಲಿ ಅದನ್ನ ಪರ್ಚೇಸ್ ಮಾಡಬೇಕಾದ್ರಿಂದ ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದನ್ನು ನೀವು ಆ ಸಂದರ್ಭದಲ್ಲಿ ಬಳಸ್ಕೋಬೋದು.
ಅದನ್ನು ಬಳಸ್ಕೊತಾ ನೀವು ವ್ಯವಹಾರ ಮಾಡಿದ್ರೆ ಈಸಿ ಆಗುತ್ತೆ. ಅಲ್ಲೂ ಸಹಿತ ಈ ಆಪ್ಷನ್ನಲ್ಲಿ ಕೆಲವೊಬ್ಬರು ಆ ಪುಟ್ಟನ್ನೇ ಸೆಲ್ ಮಾಡ್ತಾರೆ, ಕಾಲನ್ನೇ ಸೆಲ್ ಮಾಡ್ತಾರೆ. ಫಸ್ಟ್ ಸೆಲ್ ಮಾಡಿ ಆಮೇಲೆ ವಾಪಸ್ ಬೈ ಮಾಡ್ಕೋತಾರೆ. ಬಿದ್ದಾಗ ಅವರನ್ನು ಸಹಿತ ನಾವು ನಮ್ಮ ಭಾಷೆಯಲ್ಲಿ ಸೆಲ್ಲರ್ ಅಂತಲೇ ಹೇಳ್ತೀವಿ. ಇದೇ ರೀತಿ ಸ್ಟಾಕನ್ನು ಸೆಲ್ ಮಾಡ್ಬೋದು, ಆಪ್ಷನ್ನಲ್ಲಿ ಪುಟ್ ಅಂಡ್ ಕಾಲ್ ಆ್ಯಂಡ್ ಪುಟ್ಟನ್ನು ಸೆಲ್ ಮಾಡ್ಬೋದು. ಹ್ಮ್ ಹ್ಮ್ ಫಸ್ಟು ಸೆಲ್ ಮಾಡೋದು, ಜೇಬಲ್ಲಿ ಏನೂ ಇರಬೇಕಾಗಿಲ್ಲ, ಹ್ಮ್ ಮಾರ್ಜಿನ್ ಹಣವನ್ನು ಎಕ್ಸ್ಚೇಂಜಿಗೆ ಇಡಬೇಕಾಗತ್ತೆ, ಸೆಕ್ಯೂರಿಟಿಯಾಗಿ ಇಟ್ಬಿಟ್ಟು ಫಸ್ಟೇ ಸೆಲ್ ಮಾಡಬೇಕು. ಆಮೇಲೆ ಬೈ ಬ್ಯಾಕ್ ಮಾಡಿಕೊಂಡಾಗ ನಿಮಗೆ ಆ ನಡುವಿನ ವ್ಯತ್ಯಾಸ ಏನು ಹಣ ಏನಿದೆ ಅದು ಪ್ರಾಫಿಟ್ ಆಗುತ್ತೆ. ನಿಮಗೆ ಸ್ಟಾಕನ್ನು ಪರ್ಚೇಸ್ ಮಾಡಿ ಸೆಲ್ ಮಾಡೋ ಪದ್ಧತಿ ಗೊತ್ತು, ನೀವು ಸಾಕಷ್ಟು ಸಮಯದಲ್ಲಿ ಕೇಳಿರ್ತೀರಿ. ಆದರೆ ಮೊದಲೇ ಸೆಲ್ ಮಾಡಿ ಆಮೇಲೆ ಬೈ ಮಾಡಿರೋವನ್ನು ಬಹುಶಃ ಕೇಳಿರೋದು ಭಾಳ ಕಡಿಮೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗಿ ದುಡ್ಡು ಮಾಡೋರು ಸೆಲ್ ಮಾಡೋರು, ಅಂದರೆ ಫಸ್ಟೇ ಸೆಲ್ ಮಾಡಿ ಆಮೇಲೆ ಬೈ ಬ್ಯಾಕ್ ಮಾಡ್ಕೊಳ್ಳೋರು. ಹ್ಮ್ ಅದಕ್ಕಾಗಿ ಇದು ಯಾವ ರೀತಿ ಅಂತ ಫಸ್ಟು ತಿಳ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಇದು ತಿಳ್ಕೊಳ್ಳೋಕೆ ಏನು ಕಷ್ಟ ಇಲ್ಲ. ಬೈ ಮಾಡೋದು ಬದಲಿಗೆ ಸೆಲ್ ಮಾಡೋದೊಂದು ರೂಢಿ ಮಾಡ್ಕೊಳ್ಳಿ. ಈ ಜಗತ್ತಿಗೆ ಮಧ್ಯೆ ಬೇರೆ ಬೇರೆ ಸಂಕಷ್ಟ ಬಂದೇ ಬರುತ್ತೆ. ಯಾವ ರೀತಿ ಸಂಕಷ್ಟ ಬಂದಾಗಲೂ ಅಂದರೆ ಮಾರ್ಕೆಟ್ ಬೀಳತ್ತೆ, ಸಡನ್ನಾಗಿ ರಾತ್ರಿ ಬೆಳಗಾಗೋ ತನಕ ಬಿದ್ದುಬಿಟ್ಟಿರುತ್ತೆ. ಹ್ಮ್ ಆಗ ನೀವು ಒಂದೇ ಸಲ ಕೋಟ್ಯಾಧಿಪತಿ ಆಗ್ತೀರಿ. ಸಡನ್ನಾಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಲ್ಲ, ಹ್ಮ್ ಸಡನ್ನಾಗಿ ಬೀಳೋದು ಭಾಳ ಇದೆ, ಸಡನ್ ಆಗಿ ಹೋಗಲ್ಲ, ಸ್ಲೋ. ಸಡನ್ನಾಗಿ ಮೇಲೆ ಹೋಗೋದು ಭಾಳ ಕಡಿಮೆ. ಮೊನ್ನೆ ಅಮೇರಿಕಾ ಮತ್ತು ಇಂಡಿಯಾ ನಡುವೆ ಟ್ರೇಡ್ ಅಗ್ರಿಮೆಂಟ್ ಆಯಿತು. ಒಂದೇ ಸಲ ನಿಫ್ಟಿ ಮರ್ದಿಸ್ ಬೆಳಗ್ಗೆ 1000 ಪಾಯಿಂಟ್ ಪ್ಲಸ್ಸಲ್ಲಿ ಓಪನ್ ಆಯಿತು. ಆದರೆ ಅಂತಿಮವಾಗಿ ಬರೀ 600 ಪಾಯಿಂಟ್ ಅಪ್ಪಲ್ಲಿ ಮೇಲ್ಗಡೆ ಮಾತ್ರ ಕ್ಲೋಸ್ ಆಗಿದೆ. ಆ ರೀತಿ ಆಗುತ್ತೆ ಕೆಲವೊಂದು ಟೈಮ್. ಇಂಡಿಯಾ ಪಾಕಿಸ್ತಾನ ಯುದ್ಧ ಪೀಸ್ ಅಗ್ರಿಮೆಂಟ್ ಆಯಿತು, ಆಗಲೂ ಮರುದಿವಸ ನಿಫ್ಟಿ 1000 ಪಾಯಿಂಟ್ ಪ್ಲಸ್ಸಲ್ಲಿ ಓಪನ್ ಆಗಿದೆ. ಆ ರೀತಿ ಕೆಲವೊಂದು ಟೈಮ್ ಆಗುತ್ತೆ, ಆದರೆ ಅದು ಭಾಳ ಅಪರೂಪದ ಘಟನೆಗಳು. ಬ್ಯಾಡ್ ನ್ಯೂಸಿಗಾಗಿ ಮರುದಿವಸ ಭಾಳ ಡೀಪಾಗಿ ಮಾರ್ಕೆಟ್ ಬಿದ್ದಿರೋ ಉದಾಹರಣೆ ಇದಕ್ಕಿಂತ ಜಾಸ್ತಿ ಇದೆ. ಹ್ಮ್ ಅದಕ್ಕಾಗಿ ಸೆಲ್ ಮಾಡೋವನು ಯಾವತ್ತೂ ಮಾರ್ಕೆಟಲ್ಲಿ ಜಾಸ್ತಿ ಸೇಫ್ ಆಗಿರ್ತಾನೆ ಹ್ಮ್ ಬೈ ಮಾಡೋವನಕ್ಕಿಂತ. ಅದಕ್ಕಾಗಿ ನೀವು ಯಾವತ್ತೂ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಸೆಲ್ಲರ್ ಆಗಿರೋಕ್ಕೆ ಟ್ರೈ ಮಾಡಿ, ಹ್ಮ್ ಬೈಯರ್ ಆಗಿರೋಕ್ಕೆ ಟ್ರೈ ಮಾಡಿ. I am for money, money, that's not